Hello guys, my new vlog. Please to channel my Sakrapa. ಇವತ್ತಿಂದ ನಾವು ಮಿನಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆಯ್ತು, ಆಮೇಲೆ ಎಲ್ಲರೂ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಬೆಳಗ್ಗೆನೆ ಮನೇಲಿ ತಿಂದಿರೋ ತಿಂಡಿ ಸಾಲದು ಅಂತ ಇವಳು ಗಸಗಸೆ ಹಣ್ಣು ತಿಂತಾ ಇದ್ಲು. ಹಣ್ಣು ತಿನ್ಕೊಂಡು ನಾವು ಬಸ್ ಸ್ಟ್ಯಾಂಡ್ ಕಡೆ ಹೋದೋ. ಅಷ್ಟರಲ್ಲಿ ಬಸ್ ಬಂತು. ನನ್ನ ತಂಗಿ ಎದ್ನೋ ಬಿದ್ನೋ ಅಂತ PT ಉಷಾ ರೇಂಜಿಗೆ ಹೋದ್ಲು ಬಸ್ ಹತ್ತಕ್ಕೆ. ಗೈಸ್, ಅಪರೂಪಕ್ಕೆ ಕಾಲೇಜ್ಗೆ ಹೋಗಿ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡ್ರೆ ಸ್ಟ್ರೈಕು ಅಂತ ಹೇಳಿ ಇಲ್ಲಿ ಬಸ್ಸು ಇಲ್ಲ. ಟೈಮು 10-10:30. ಕಾಲೇಜು ಹೋಗಿಲ್ಲ. ನೋಡಿ ಅಷ್ಟೇ. ನಮ್ಮ ಕಷ್ಟ ನೋಡೋಕ್ಕಾಗದೆ ಆ ದೇವರೇ ಬಸ್ ತಗೊಂಡು ಬಂದ ಅನಿಸುತ್ತೆ. ಬಸ್ ಹತ್ತಿ ನಾವು ಬೇರೆಯಕ್ಕೆ ಹೋಗಿ ನೋಡೋ ಅಷ್ಟರಲ್ಲಿ ಅಲ್ಲೊಂದು ವಿಸ್ಮಯನೇ ಕಾದಿತ್ತು. ಅದೇನಪ್ಪ ಅಂದರೆ, ಸಿದ್ದರಾಮಯ್ಯನ ನಿನ್ನ ನೆಂಬಿದೆ, ಈ ಜಗವೆಲ್ಲ ನಿನ್ನ ನೋಡಿ ನೆಂಬಿದೆ, ಈ ಮನವೆಲ್ಲ ಬಾಳ ನೊಂದಿದೆ, ಸಿದ್ದರಾಮಯ್ಯ ನೀ ನೋಡಬಾರದೆ. ಇದೆಲ್ಲ ಕಲ್ಪನೆಯಲ್ಲೇ ಇರಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ಬಸ್ ಹಿಡಿದು ನಾವು ಕಾಲೇಜ್ ಕಡೆ ಸೀದಾ ನಡ್ಕೊಂಡು ಹೋಗ್ತಾ ಇದ್ದು. 9:30 ಕ್ಲಾಸ್ಗೆ ನಾವು 11:30 ಬರ್ತಾ ಇದ್ದೀವಿ. ಹಿಂದೆನೂ ಯಾರೂ ಇಲ್ಲ, ಮುಂದೆನೂ ಯಾರೂ ಇಲ್ಲ. ಇವರೇ ನಮ್ಮ HOD ಯಾರು ಅಂತ ಗೊತ್ತಿಲ್ಲ ನೋಡಿ ಫ್ರೆಂಡ್ಸ್. 6 ತಿಂಗಳಿಂದ ಕಾಲೇಜಿಗೆ ಬರ್ತಾವಳೆ. ಏನ್ ಬಿಲ್ಡಿಂಗ್ ಅಪ್ಪ, ಹುಡುಗರು ಎಷ್ಟು ಓದ್ ದಬ್ಬ ಹಾಕಿದ್ರು ಬೀಳೋದಲ್ಲ ಕಾಲೇಜು ಶಾಶ್ವತ. PG ಡಿಪಾರ್ಟ್ಮೆಂಟ್ ಬಾಯ್ಸ್, ನಮ್ಮ ಕ್ಲಾಸ್ ಇಲ್ಲೇ ಎಲ್ಲೋ ಇದೆ. ನಮ್ಗೆ ಹುಡ್ಕ ಸ್ವಲ್ಪ ಕಷ್ಟ, ತುಂಬ ಕ್ಲಾಸ್ ರೂಮ್ಗಳಿದ್ದಾವೆ. ನೋಡಿ ಬಾಯ್ಸ್, ಅಜ್ಜಿ ಮಾತಾಡ್ತವ್ರೆ. ಇದು ನಮ್ಮ ಸೀನಿಯರ್ ರೂಮು. ಅವರಂತೂ ಬರಲ್ಲ, ಯಾರೋ ಕ್ಲಾಸ್ ತಗೊಂಡವ್ರೆ. ಗೈಸ್, ಇದೆ ನಮ್ಮ ಕ್ಲಾಸ್ ರೂಮು. ಯಾರೋ ಸರ್ ಕ್ಲಾಸ್ ತಗೊಂಡವ್ರೆ. ಕಿರಣ್ ಸರ್ ಅಲ್ಲವ್ರೆ. ಕಿರಣ್ ಸರ್ ಅಂತ ಕರ್ಕೊಬನ್ನಿ. ಹಾಯ್. ಓಹೋ, ಜನ ಸಾಗರ. ನಿಮ್ಗೆ ಇಲ್ಲಿಗೂ ಕುಡ್ಕೊಂಡ್ ಬಂದಿದ್ದೀರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ಕ್ಲಾಸ್ ಮುಗೀತು, ಮನೆಗೆ ಹೊಂಟೀವಿ. ಬಾಯ್. ಖತಮ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್. ಕಾಲೇಜ್ ಮುಗಿಸ್ಕೊಂಡು ಬಸ್ ಸ್ಟ್ಯಾಂಡ್ ಕಡೆ ನಡ್ಕೊಂಡು ಬಂದು. ನಾವು ಬರೋಷ್ಟರಲ್ಲಿ ಬಸ್ ಇದೆ, ಬಟ್ ರಶ್ಶು. ಹಾಗಾಗಿ ನಾವು ಈ ಬಸ್ ಹೋಗಲ್ಲ. ಅಂತ ಒಂದು ಐಸ್ ಕ್ರೀಮ್ ತಗೊಂಡು ತಿಂದು, ಒಂದಲ್ಲ 2. ಇದಕ್ಕಿಂತ ದೊಡ್ಡ ಕಷ್ಟ ಯಾವುದೂ ಇಲ್ಲ. ಹೋಗ್ಬೇಕಾದ್ರೂ ಅದೇ ಜನ, ಬರಬೇಕಾದ್ರೂ ಅದೇ ಜನ. ಆದರೂ ಈ ಗೌರ್ಮೆಂಟ್ ಬಸ್ಸಲ್ಲಿ ಹತ್ತಿ ಸೀಟ್ ಇಟ್ಕೊಂಡು ಕೂರೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ಕಷ್ಟ ಯಾವುದೂ ಇಲ್ಲ. ಫೈನಲಿ ಬಸ್ ಹತ್ತಿ ನಾವು ಕೂಡ ವಿಂಡೋ ಸೈಡಲ್ಲಿ ಸೀಟ್ ಇಟ್ಕೊಂಡು ಕೂತೋ. ಕೊನೆಗೂ ಬಿಂದುಗೆ ಬಸ್ಸಲ್ಲಿ ಸೀಟ್ ಸಿಗಲಿಲ್ಲ. ಅಜ್ಜಿಯ ಮನದಾಳದ ಮಾತು ಮುಗಿಯುವಷ್ಟರಲ್ಲಿ ಬಿಂದು ಅಲ್ಲಿ ಸಿಕ್ತು. ಟ್ರೈನ್ ಬರ್ತಾ ಇದೆ ಅಂತ ಗೇಟ್ ಹಾಕಿದ್ರು, ಆದರೆ ಅಲ್ಲಿ ಟ್ರೈನ್ ಬರಲಿಲ್ಲ. ಟ್ರೈನ್ ಥರ ಆದರೆ ಟ್ರೈನ್ ಅಲ್ಲ, ಅದು ಬಂದು ಹೋಯಿತು. ನಾವು ಹೋಗ್ತಾ ಇರೋ ಟ್ರೈನಿಗೆ ಟಾಟಾ ಮಾಡಿ ಬೇರಿಯಾಗೆ ಬಂದು. ಬೇರಿಯಾದಲ್ಲಿ ನಾಳೆ ಜಾತ್ರೆ ಇತ್ತು, ಸೊ ಜಾತ್ರೆ ನೋಡಿಕೊಂಡು ಹಾಗೆ ಒಂದು ವಿಡಿಯೋ ಮಾಡಿದೆ. ನಮ್ಮೂರಿಗೆ ಬಸ್ ಇದ್ದರೂ ನಾವು ಬಸ್ಸಿಗೆ ಹೋಗೋದು ಬಿಟ್ಟು ಪಾನಿಪುರಿ ತಿನ್ನಬೇಕು ಅಂತ ಹೇಳಿ ಅಂಗಡಿ ಹತ್ರ ಹೋದೋ. ಆದರೆ ಅಲ್ಲಿ ಅಂಕಲಿನ ಪಾನಿಪುರಿನೇ ಇಟ್ಟಿರಲಿಲ್ಲ. ಅದರಿಂದ ಹಾಗೆ ಒಂದು ರೌಂಡ್ ಜಾತ್ರೆ ನೋಡ್ಕೊಂಡು ಬರಬೇಕು ಅಂತ ಹೇಳಿ ಜಾತ್ರೆ ಕಡೆ ಹೋದೋ. ಕ್ಯಾಮ್ರಾ ಚೆನ್ನಾಗಿಲ್ಲ ಬಾಯ್ಸ್, ನೀವೆಲ್ಲ ಸಪೋರ್ಟ್ ಮಾಡಿ ಒಂದು ಐಫೋನ್ ತಗೊಳ್ತೀವಿ. ಸದ್ಯಕ್ಕೆ ನಮ್ಮ ಕಣ್ಣಿಗೆ ಕಲ್ಲಂಗಡಿ ಹಣ್ಣು ಸಿಕ್ತು. ಈ ಬೇಸಿಗೆಯಲ್ಲಿ ಅದೇ ಸರಿ ಅಲ್ವಾ ಅಂತ ಹೇಳಿ ಅದನ್ನ ತಿನ್ಕೊಂಡು ಹಾಗೆ ನಾವು
ಜಾತ್ರೆ ರೌಂಡ್ ಆಗ್ತಾ ಇದ್ದು. ಅಷ್ಟರಲ್ಲಿ ನಮ್ಮೂರಿಗೆ ಹೋಗೋ ಬಸ್ ಬಂತು. ನಾವು ಬಸ್ ಹತ್ಕೊಂಡು ಹಾಗೆ ನಮ್ಮೂರ ಕಡೆ ಹೋದೋ. ಬಸ್ ಇಳಿದು ನಮ್ಮೂರ ಕಡೆ ಹೋಗ್ಬೇಕಾದ್ರೆ ರೋಡಲ್ಲೊಂದು ಮಾವಿನ ಮರ ಸಿಕ್ತು. ಅಲ್ಲಿ ಇನ್ನ ಬಿಟ್ಟಿರಲಿಲ್ಲ ಕಾಯಿ. ಆದರೂ ನಾವು ಕಲ್ ತಗೊಂಡು ಒಂದು ಹೊಡೆದು ಆ ಕಾಯಿನ ತಿನ್ಕೊಂಡು ಹಾಗೆ ಊರ ಕಡೆ ಹೋದೋ. ಇವತ್ತಿಗೆ ಈ ವಿಡಿಯೋ ಕಂಪ್ಲೀಟ್. ಬಾಯ್ ಬಾಯ್. ಫಾಲೋ ಮಾಡಿ ಸಿಗೋಣ. ಫಾಲೋ ಮಾಡಿದ್ರೆ ನಾಳೆ ಮತ್ತೆ ಸಿಗೋಣ. ಬಾಯ್ ಬಾಯ್ ಬಾಯ್. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ.